ಗಂಗಾವತಿ ತಾಲೂಕಿನ ಬಸವನದುರ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಮಾರ್ಚ್ 7 ಪೋಷಕ ಶಿಕ್ಷಕರ ಮಹಾಸಭೆ ಯು ಯಶಸ್ವಿಯಾಗಿ ಜರುಗಿತು. ಅರಳುವ ಮಕ್ಕಳಿಗೆ ಭರವಸೆಯಾಗೋಣ ಎಂಬ ಅರ್ಥಪೂರ್ಣ ಧ್ಯೇಯವಾಕ್ಯದಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ರಾಜಶೇಖರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕ.ರ.ವೆ. ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಮಂಜುನಾಥ ಜಂಗರ್ ಅವರು ಮಾತನಾಡಿದರು. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳ ಸಬಲೀಕರಣ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶಿಕ್ಷಕರು ಮತ್ತು ಪೋಷಕರ ನಡುವಿನ ಸಮನ್ವಯತೆಯ ಮಹತ್ವದ ಕುರಿತು ಅವರು ಸಭೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಕೊಪ್ಪಳ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಗಂಗಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮಾರ್ಗದರ್ಶನದಲ್ಲಿ ನಡೆದ ಈ ಮಹಾಸಭೆಯಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು, ಶಾಲೆಯ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಮಕ್ಕಳ ಪಾಲಕರು ಶಾಲೆಯ ಶೈಕ್ಷಣಿಕ ಪ್ರಗತಿಯ ಕುರಿತಾದ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಸಿಕೆ ಮೀಡಿಯಾ ಗಂಗಾವತಿ. ನಮ್ಮ ಶಾಲೆಯಲ್ಲಿ ಎಷ್ಟು ನಾವು ಒತ್ತು ಕೊಟ್ಟಿದ್ದೀವಿ ಅಂತೇಳಿ ತಾವೆಲ್ಲರೂ ಟಿವಿ, ಮೊಬೈಲು, ಇನ್ನಿತರ ಕ್ರೀಡೆಗಳು ಸ್ವಲ್ಪ ಇದರ ಪರೀಕ್ಷೆಯ ಪೂರ್ವ ತಯಾರಿಗೆ ನೀವೆಲ್ಲ ಕೂಡ ಗಮನಿಸಬೇಕು. ನಮಗೆ ಅವಕಾಶ ಸಿಕ್ಕಿದೆ, ನಾಳೆ ಸಂಡೇ ಇದೆ, ಸೋಮವಾರ ರಜೆ ಇದೆ, ಯುಗಾದಿ ಬಂತು, ಅದಲ್ಲ ಈ ಸಲ ಏಪ್ರಿಲ್ 6 ಕೂಡ ನಿಮಗೆ ಎಕ್ಸಾಮ್ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪರೀಕ್ಷೆಗೆ ತಯಾರಾಗಿರಿ ಅಂತ ಹೇಳ್ತಾ, ಆಮೇಲೆ ಈ ಸಂದರ್ಭದಲ್ಲಿ ಎಲ್ಲರೂ ಪಾಲಕರು ಬಂದಿದ್ದೀರಿ, ದಯವಿಟ್ಟು ನೀವೆಲ್ಲರೂ ಕೂಡ ಮಕ್ಕಳಿಗೆ ಸ್ವಲ್ಪ ಟಿವಿಯಿಂದ, ದೂರದರ್ಶನದಿಂದ ಮತ್ತು ಮೊಬೈಲಿಂದ ಮಕ್ಕಳನ್ನ ಸ್ವಲ್ಪ ದೂರ ಇಡ್ರಿ. ನೀವೇ ಸ್ವಲ್ಪ ಅದು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. ಯಾಕಂದ್ರೆ ಎಷ್ಟು ಅದು ವೈಜ್ಞಾನಿಕವಾಗಿ ಬೆಳೆದಿದೆ ಅಂದ್ರೆ ಮಕ್ಕಳ ಒಂದು ಮಾನಸಿಕ ಒಂದು ಬದಲಾವಣೆನೇ ತಂದಿದೆ, ಈಗ ಪರಿವರ್ತನೆ ಮಾಡಿದೆ. ಮೊಬೈಲ್ ಇಲ್ಲ ಅಂದ್ರೆ ಮಕ್ಕಳಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಈಗ ಮಕ್ಕಳು ಊಟ ಮಾಡ್ತಾ ಇಲ್ಲ, ಹಠ ಮಾಡ್ತಿದ್ರೆ ಅಂದ್ರೆ ಸಡನ್ಲಿ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಡೋದು. ಸೊ ಇಂಥವೆಲ್ಲವೂ ಕೂಡ ಅವರಿಗೆ ಈಗ ಸರ್ಕಾರ ನಿನ್ನೆ ಒಂದು ಆದೇಶ ಪ್ರಕಾರ ಕೂಡ 16 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಯಾವುದೇ ರೀತಿ ಮೊಬೈಲ್ ಯೂಸ್ ಮಾಡಿಲ್ಲ ಅಂತೇಳಿ ಆದೇಶ ಮಾಡಿದ್ದಾರೆ. ಮುಂದೆ ನಮ್ಮ ಶಿಕ್ಷಕರಿಗೆ ಹೇಳೋದೇನಪ್ಪ ಅಂದ್ರೆ, ಈಗ ನಮ್ಮಲ್ಲಿ 7ನೇ ತರಗತಿ ಪಾಸ್ ಆಗಿ 8ನೇ ತರಗತಿ ಅನೇಕ ಹೈಸ್ಕೂಲ್ ಆಗಿರ್ಬೋದು, ಇನ್ನಿತರ ಪ್ರೌಢಶಾಲೆ ಮಟ್ಟಕ್ಕೆ ಮಕ್ಕಳು ಮೆಟ್ಲೇರ್ತಾರೆ. ಸೊ ಯಾರ ಮಕ್ಕಳು ಇನ್ನೂ ತೀರಾ ಹಿಂದುಳಿದಿದ್ದಾರೆ, ಈಗ ನಮ್ಮ ಚಂದ್ರಪ್ಪ ಸರ್ ಅವರು ಹೇಳಿದ್ರು, ಬೇಸಿಗೆ ರಜೆಯಲ್ಲಿ ಏನೋ ಒಂದು ಶಿಬಿರ ತರ ಒಂದು 15-20 ದಿನ ನಾವು ಒಂದು ತರಬೇತಿ ಮಾಡೋಣ ಅಂತೇಳಿ. ಸೊ ಆ ಕಾರ್ಯಾಗಾರದಲ್ಲಿ ಕೂಡ ನಾವು ಮಕ್ಕಳಿಗೆ ಒಂದು ದೈಹಿಕ ಬೆಳವಣಿಗೆ, ಕರಾಟೆಯನ್ನಾಗಿರ್ಬೋದು, ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಕ್ರೀಡೆಗಳನ್ನಾಗಿರ್ಬೋದು, ಅವ್ರ ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕು. ಅದಕ್ಕೆಲ್ಲಕ್ಕೂ ಕೂಡ ನಾವು ಕೂಡ ಸಾಥ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ಉಚಿತವಾಗಿ ಮತ್ತೆ ಯಾರಿಗೂ ಕೂಡ ಅದಕ್ಕೆ ಶುಲ್ಕ ಇರುವುದಿಲ್ಲ. ಯಾಕಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆ ಮಕ್ಕಳು, ನಾನು ಕೂಡ ಒಂದು ಸರ್ಕಾರಿ ಶಾಲೆ ಓದ್ತವನೆ. ಸೊ ಈ ಶಾಲೆ ನಾನು ಒಂದು ಹಳೆಯ ವಿದ್ಯಾರ್ಥಿಗಳಾಗಿ ನನಗೂ ಕೂಡ ಹೆಮ್ಮೆ ಇದೆ. ಸೊ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ, ಇನ್ನೊಂದ್ಸಲ ತಮ್ಮೆಲ್ಲರಿಗೂ ಕೂಡ ಪರೀಕ್ಷೆಯ ಅಭಿನಂದನೆಗಳು. ನಿಮಗೆಲ್ಲ ಆಲ್ ದ ಬೆಸ್ಟ್. ಇವಾಗ ಚೆನ್ನಾಗಿ ಎಕ್ಸಾಮ್ ಬರೀಬೇಕು, ಎಲ್ಲರೂ ಕೂಡ ಪಾಸ್ ಆಗಬೇಕು. ಯಾರು ಕೂಡ ಇನ್ನೊಬ್ಬರು ನೋಡಿ ಬರೆಯಂಗಿಲ್ಲ. ನಿಮಗೆಷ್ಟು ಜ್ಞಾನ ಇದೆನೋ, ನಿಮಗೆಷ್ಟು ತಿಳುವಳಿಕೆ ಇದೆನೋ ಅದನ್ನೇ ಬರೀರಿ ಸಾಗೆ. ಹಾಗೂ ಸಮಸ್ತ ಊರಿನ ಅಕ್ಕ ತಂಗಿಯರಿಗೂ ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ, ಈ ಒಂದು ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ಎಲ್ಲರೂ ಆಲ್ರೆಡಿ ತಿಳುವಳಿಕೆ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲ್ಲ, 2 ಮಾತು ಹೇಳ್ತೀನಿ. ಇಲ್ಲಿ ಕೇವಲ ಪೋಷಕರದು ಮತ್ತು ಶಿಕ್ಷಕರ ನಡುವೆ ಇರ್ತಕ್ಕಂತಹ ಸಂಬಂಧ ಗಟ್ಟಿಮುಟ್ಟಾದ ಸಂಬಂಧ ಇರಬೇಕು. ಮಕ್ಕಳಲ್ಲಿ ಸಹ ಜಾಗೃತಿ ಇರಬೇಕು. ಮಕ್ಕಳು ಶಾಲೆಯಲ್ಲಿ ಹೇಗೆ ತಾವು ಶಿಸ್ತುಬದ್ಧವಾಗಿ ಓದ್ತಿರೋ ಅದೇ ತರನಾಗಿ ಮನೆಯಲ್ಲಿ ಸಹ ಓದಬೇಕು. ಅದರಲ್ಲಿ ಪ್ರಮುಖವಾಗಿ ಪೋಷಕರು ಬಹಳ ದೊಡ್ಡ ಪಾತ್ರ ವಹಿಸಬೇಕು. ಅವ್ರನ್ನ ಕನಿಷ್ಠವಾಗಿ 1 ತಾಸಾದ್ರೂ ಕುಂತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವಾಗ ಮಾತ್ರ ಅವರು ಓದ್ತಾರೆ. ಯಾಕಂದ್ರೆ ನನಗೆ ಬಹಳ ಖುಷಿ ಇದೆ, ನನಗೆ ಮತ್ತು ಹೊಟ್ಟೆ ಕಿಚ್ಚಿ ಇದೆ. ನಿಮಗೆ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಶಿಕ್ಷಕರಿದ್ದಾರೆ. ನೀವು ಬಹಳ ಪುಣ್ಯವಂತರು. ಹೇಳ್ಬೇಕಂದ್ರೆ ನಾವೆಲ್ಲ ಕಲಿಬೇಕಾದ್ರೆ ಬಹಳ ದೊಡ್ಡ ಇಡೀ 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಇದ್ದು ಒಬ್ಬರೇ ಮೇಷ್ಟಿದ್ರು, ಸರಿಯಾಗಿ ಓದ್ತಾ ಇದ್ದಿಲ್ಲ. ಅವತ್ತು ಪರಿಸ್ಥಿತಿ ಆಗಿತ್ತು. ಇವತ್ತು ಪರಿಸ್ಥಿತಿ ಎಲ್ಲಾ ರೀತಿ ಇದ್ರೂ ನೀವು ಓದ್ತಾ ಇಲ್ಲ. ಬಹಳ ಮೊಬೈಲು, ಟಿವಿ, ಕ್ರಿಕೆಟು ಬಹಳ ಆಡ್ತೀರಿ. ಒಂದು ಏನೇ ಆಡ್ರಿ, ಒಂದು ಟೈಮ್ ಲಿಮಿಟೆಡ್ ಮಾಡ್ರಿ ಅಂತೇಳಿ ನಾನು ಹೇಳ್ತೀನಿ. ಇದರಲ್ಲಿ ನಾವು ಶಿಕ್ಷಕರನ್ನು ದೂರ ಆಗಿಲ್ಲ. ಯಾಕಂದ್ರೆ ಶಿಕ್ಷಕರು ತಮ್ಮ ಕೈಲಾದ ಮಟ್ಟಿಗೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರಿಗೆ ನಾವು ಆನ್ಸರ್ ಹೇಳಲೇಬೇಕು. ಆದರೆ ಪೋಷಕರು ಸಹ ತಾವು ಹೆಚ್ಚಿನ ರೀತಿ ಮಕ್ಕಳನ್ನ ಓದಿಸೋದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅಂತ ಹೇಳಿ ನಾನು ಕೈ ಮುಗಿ ಕೈಗೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.